ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹುಳ್ಳಿಕಾಳು ಹುರಿದು ರಸ ಮಾಡ್ತಾ ಇದ್ದೀನಿ. ಹುಳ್ಳಿಕಾಳು ಹುರಿದ್ಬಿಟ್ಟು 2 ಅವರ್ ನೆನೆಸ್ಬೇಕು. ಆಯಿಲು, ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಹುಣಸೆಹಣ್ಣು, ಸಾಲ್ಟು, ಮೆಣಸು, ಮೆಂತ್ಯ, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಅಂತ 2 ತೊಗೊಂಡಿದ್ದೀನಿ. ಕೆಂಪು ಮೆಣಸಿನ್ಕಾಯಿ, ಅದು ಜೀರಿಗೆ, ಅರಿಶಿನ ಪುಡಿ, ಹಿಂಗು, ಧನಿಯಾ, ಸಾಸಿವೆ. ರಸಮ್ ಮಾಡ್ತಾ ಒಂದು ಸಣ್ಣ ಕತೆ ಹೇಳ್ತೀನಿ. ಒಂದೂರಲ್ಲಿ ಒಂದು ಸಾವುಕಾರ ಇದ್ದಂತೆ. ಅವನು 2 ನಾಯಿ ಸಾಕಿದ್ನಂತೆ. ಆ 2 ನಾಯಲ್ಲಿ ಒಂದು ನಾಯಿ ಮಾತ್ರ ಸಾವುಕಾರನ ಜೊತೆಲೇ ಇರೋದಂತೆ. ಸಾವುಕಾರ ಎಲ್ಲೋದ್ರೆ ಅಲ್ಲಿ ಹೋಗೋದಂತೆ. ಸಾವುಕಾರ ಇಲ್ದಿದ್ದಾಗ ಬಾಗಿಲು ಕಾಯೋದಂತೆ, ತೋಟದ ಹತ್ರ ಹೋಗಿ ತೋಟ ಕಾಯೋದಂತೆ. ಸಾವುಕಾರನು ಅದು ತುಂಬ ಚೆನ್ನಾಗಿ ನೋಡ್ಕೊಳೋರಂತೆ. ಅವ್ರು ಏನು ತಿಂತಾರೋ ಅದಕ್ಕೂ ಅದೇ ಹಾಕೋದಂತೆ. ಅವ್ರು ಮಲಗೋ ಜಾಗದಲ್ಲೇ ಒಂದು ಕೊಠಡಿಲಿ ಅದಕ್ಕೂ ಒಂದು ಸ್ವಲ್ಪ ಜಾಗ ಮಾಡಿದ್ರಂತೆ. ಅದು ಬೆಚ್ಚಗೆ ಮಲಿಕೊಂಬಿಡೋದಂತೆ. ಇನ್ನೊಂದು ನಾಯಿ ಇತ್ತಲ್ಲ, ಅದು ದೊಡ್ಡ ಸೋಂಬೇರಿ ಅಂತೆ. ಈ ಸಾವುಕಾರನ ಜೊತೆಲೇ ಇದ್ದರೆ ಅವ್ನು ತಿನ್ನೋವಾಗ ತಿನ್ನಬೇಕು, ಅವ್ನು ಮಲಿಕೊಳ್ಳೋವಾಗ ಮಲಿಕೋಬೇಕು. ಅದೇ ನಾನು ಊರೊಳಗೆ ಹೋದರೆ ಯಾವುದನ್ನ 4 ಮನೇಲಿ ಊಟ ಹಾಕ್ತಾರೆ, ಯಾವುದನ್ನ ಮರದ ಕೆಳಗಡೆ ಮಲಿಕೊಂಡು ಸಂಜೆ ಬರೋಣ ಬಿಡು ಅಂತ ಹೊಂಟೋಗೋದಂತೆ. ಈ ನಾಯಿ ಬರೋ ಅಷ್ಟೊತ್ತಿಗೆ ಗೇಟ್ ಹಾಕ್ಬಿಟ್ಟಿರೋರಂತೆ. ಆಗ ಈ ನಾಯಿ ಯಾವುದೋ ಒಂದು ಮೂಲೆಯಲ್ಲಿ ಮುದುರ್ಕೊಳೋದಂತೆ. ಆಗ ತುಂಬ ಚಳಿಯಾದಾಗ ಅದು ಅನ್ಕೊಳೋದಂತೆ ನಾಯಿ, ಅಯ್ಯೋ ನಾನು ಆ ನಾಯಿ ಜೊತೆಲೇ ಸಾವುಕಾರನ ಹೇಳಿದ ಮಾತು ಕೇಳ್ಕೊಂಡಿದ್ದಿದ್ರೆ ನನಗೂ ಒಳ್ಳೆ ಊಟ ಹಾಕಿರೋರು, ರೂಮಲ್ಲಿ ಅಷ್ಟು ಜಾಗ ಕೊಟ್ಟಿರೋರು, ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಾನು ನಾಳೆಯಿಂದ ತುಂಬ ಕಷ್ಟಪಡ್ತೀನಿ. ಆ ನಾಯಿಗಿಂತ ನಾನೇ ಜಾಸ್ತಿ ಕಷ್ಟಪಡ್ತೀನಿ. ಸಾವುಕಾರ ಹೇಳ್ದಂಗೆ ಕೇಳ್ತೀನಿ, ತೋಟ ಕಾಯ್ತೀನಿ, ಮನೆ ಕಾಯ್ತೀನಿ. ನನಗೇನು ಈ ಹಣೆ ಬರ, ಈ ಚಳಿಲಿ ಮನಿಕೊಳಕ್ಕೆ, ಈ ಮಳೇಲಿ ನೆನೆಯೋಕ್ಕೆ. ನಾಳೆಯಿಂದ ನಾನು ತುಂಬ ಕಷ್ಟಪಡ್ತೀನಿ ಅಂತ ರಾತ್ರಿ ಎಲ್ಲ ಯೋಚನೆ ಮಾಡೋದಂತೆ. ಬೆಳಗ್ಗೆ ಆಗಿ ಸೂರ್ಯನ ಕಿರಣ ಮೈ ಮೇಲೆ ಬಿದ್ದಿದ ತಕ್ಷಣ ಮೈಯೆಲ್ಲ ಬೆಚ್ಚಗಾಗುತ್ತಲ್ಲ, ಆವಾಗ ಇಷ್ಟು ಮಾತ್ರಕ್ಕೆ ನಾನು ಅವನ ಜೊತೆ ಹೋಗಿ ತೋಟ ಕಾಯ್ದು, ಬಾಗಿಲು ಕಾಯ್ದು, ಅವ್ನು ಎಲ್ಲಲ್ಲದ್ರೆ ಅಲ್ಲಿ ಹೋಗ್ಬೇಕು, ಅವ್ನು ಹಾಕಿದ್ದು ತಿನ್ನಬೇಕು. ಅದೇ ಊರೊಳಗೆ ಹೋದರೆ 4 ಮನೆ ಊಟ ತಿಂದ್ಬಿಟ್ಟು ಎಲ್ಲ ನಮ್ಮ ಮರದ ಕೆಳಗಡೆ ಮನಿಕೊಳೋಣ, ನಮಗೆ ನಿಗ್ರಾಚಾರ ಅಂತ ಮತ್ತೆ ಊರ ಮೇಲೆ ಹೊಂಟೋಗೋದಂತೆ. ಮತ್ತೆ ಸಂಜೆ ಆದರೆ ಆ ನಾಯಿ ಒಳಗಡೆ ಹೋಗಿ ಬೆಚ್ಚಗೆ ತಿನ್ಬಿಟ್ಟು ಮಲಿಕೊಳೋದು ನೋಡಿ ಹೊಟ್ಟೆ ಉರಿ ಪಡೋದಂತೆ. ನಾನು ಚಿಕ್ಕ ಹುಡುಗರಲ್ಲಿ ಅಜ್ಜಿ ಈ ಥರ ಕತೆ ಹೇಳಿದಾಗ ನಮ್ಗೆ ಅದರ ಅರ್ಥ ಗೊತ್ತಾಗ್ತಾ ಇರಲಿಲ್ಲ. ಸ್ವಲ್ಪ ಜನ ಏನು ಗೊತ್ತಾ ಫ್ರೆಂಡ್ಸ್, ಕಷ್ಟಪಡೋದು ನೋಡಿ ಅಯ್ಯೋ ನಮ್ಮ ಕೈಯಲ್ಲೆಲ್ಲ ಆ ಕೆಲಸಗಳು ಮಾಡೋಕ್ಕಾಗಲ್ಲಪ್ಪ, ಅಷ್ಟು ಕಷ್ಟವಾದ ಕೆಲಸ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅಯ್ಯೋ ನಮ್ಮ ಕೈಯಲ್ಲಿ ಈ ಸಣ್ಣ ಕೆಲಸ ಮಾಡ್ಕೊಂಡು ಹೆಂಗೋ ಬರೋದ್ರಲ್ಲಿ ತಿನ್ಕೊಂಡು ಆರಾಮಾಗಿ ಇದ್ಬಿಡ್ತೀವಿ ಅಂತಾರೆ. ಅವ್ರು ಕಷ್ಟಪಟ್ಟು ಒಂದು ಸ್ಟೇಜಿಗೆ ಬಂದಾಗ ಅವ್ರು ನೋಡಿ ಹೊಟ್ಟೆ ಉರಿ ಪಟ್ಕೊತಾರೆ. ಆಗ ಅಜ್ಜಿದಿರು ಯಾರನ್ನ ಅಂಥವ್ರು ನೋಡಿದ್ರೆ ಅವ್ರ ಮುಂದೆ ಈ ಕತೆ ಹೇಳೋರು ಎಲ್ಲ. ಅವ್ರು ಎದ್ದೋಗಿದ ತಕ್ಷಣ ನಗೋರು. ಅವಾಗ ನಮ್ಗೆ ಅದು ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ. ಇವಾಗ ಅರ್ಥ ಆಗುತ್ತೆ, ಬಟ್ ಸ್ವಲ್ಪ ಜನನು ನಾವು ಆ ಥರ ಜನ ನೋಡ್ತೀವಿ, ಹಂಗಾಗಿ ನಮ್ಗೆ ಅರ್ಥ ಆಗ್ಬಿಡುತ್ತೆ ಬೇಗ. ಫ್ರೆಂಡ್ಸ್, ನನ್ನ ಅಡುಗೆಗಳಾಗಲಿ ನನ್ನ ಕತೆಗಳಾಗಲಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೇಮಲತಾ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ.